ಅನುದಾನದ ಹೆಸರಿನಲ್ಲಿ ದೇವರ ಮೇಲೆ ಪ್ರಮಾಣ ಮಾಡಿದ ಸಿದ್ದರಾಮಯ್ಯ ಅವರ ಮೇಲೆ ಸಿದ್ದು ಸೌದಿ ಸುಳ್ಳು ರಾಮಯ್ಯ ಎಂದು ಬಿಂಬಿಸಿದ್ದಾರೆ. ಇದಕ್ಕೆ ಟಾಂಗ್ ಎನ್ನುವಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ಆದಂತಹ ಅನ್ಯಾಯದ ವಿರುದ್ಧ ಕಿಡಿಕಾರಿದರು. ಸುಳ್ಳು ಆಶ್ವಾಸನೆ ನೀಡುತ್ತಿರುವ ಸಿದ್ದರಾಮಯ್ಯ ಅವರ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಕಿ ಅಂಶಗಳ ಪ್ರತಿಯನ್ನು ಹಿಡಿದು ಕಿಡಿಕಾರಿದರು. ಭರತ್ ಕಾಟವೆ ಸನಾ ಸುದ್ದಿ ವಾಹಿನಿ ಬೆಳಗಾವಿ. ಶುಭ ಸಮಾರಂಭಗಳಲ್ಲಿ ಮಹಿಳೆಯರಿಗೆ ಇಷ್ಟವಾದಂತಹ ಅದ್ಭುತ ಕಲೆ ಉಳ್ಳಂತಹ ಮೆಹಂದಿಯನ್ನು ನಿಮ್ಮ ಹಸ್ತಗಳಿಗೆ ಹಾಕಲಾಗುವುದು. ಸಂಪರ್ಕಿಸಿ ಸ್ಫೂರ್ತಿ ಕಾಟವೆ. ದೂರವಾಣಿ ಸಂಖ್ಯೆ 9620051602. ಬಹಳ ಜನ ನೀವು ಬಂದಿರ್ಲಿಲ್ಲ ಬಿಡಿ. ಮೊದಲೇ ನಿಮ್ ಗೌರ್ಮೆಂಟ್ ಇದ್ದಾಗ 10,000 ಕೊಡ್ತೀವಿ ಅಂತ ನೀವು ಕೂಡಲ ಸಂಗಮ ಮ್ಯಾಗ ಹಾನಿ ಮಾಡಿದ್ರಿ, ಅದನ್ನು ಕೊಡ್ಲಿಲ್ಲ. ಹಾನಿ ಮಾಡಿದೆ ಹಾನಿ ಮಾಡಿ ಬೈದಿರಿ. ನಾನು ನೀರಾವರಿಗೆ 5 ವರ್ಷದಲ್ಲಿ 50,000 ಕೋಟಿ ಅಲ್ಲ 64,000 ಕೋಟಿ ಖರ್ಚು ಮಾಡಿ. ನೀವು ಕೃಷ್ಣ ಕೊಡ್ತೀನಿ ಹೇಳಿದ್ರಿ ಸರ್, ಕೃಷ್ಣ ಕೊಡ್ತೀನಿ ಅಂತ ಹೇಳಿದ್ರಿ. ಆಗ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸುಳ್ಳೆ ಹಾಕ್ರಿ ಹೇಳ್ತೀರಿ. ನೀವ ತೆಗೆದು ನೋಡ್ರಿ, ತೋರಿಸಿ ಸುಳ್ಳೆ ಏನು ಅವ್ರು ಕಾಜೋಳಿ ಹೇಳ್ತಿದ್ರು ಅಂತ ನೀವ್ ಹೇಳ್ತಾ ಇದ್ದೀರಿ. ತೋರಿಸ್ರಿ ಅದನ್ನ, ಕೊಟ್ಟು ಕಳಿಸಿ. ಇದೆಲ್ಲ ಏನು ಸುಳ್ಳು ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ನಾವು ಮಾತನಾಡಿ ಹೋಗುವ ಜನರಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸಭೆಗೆ ತಿಳಿಸುವುದೇನೆಂದರೆ, ಈ ಯೋಜನೆಯನ್ನು 519 ಮೀಟರ್ಗಳಿಂದ 524.256 ಮೀಟರ್ಗಳಿಗೆ ಹೆಚ್ಚಿಸಿದರೆ ನೀರು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದಾಗ ಒಟ್ಟಾರೆ 75,563 ಎಕರೆ ಭೂಮಿಯ ಅಗತ್ಯವಿದೆ. ಆದರೆ ಇದುವರೆಗೆ ಕೇವಲ 2,543 ಎಕರೆ ಭೂಮಿ ಮಾತ್ರ ಭೂಸ್ವಾಧೀನ ಆಗಿದೆ. ಇಲ್ಲಿವರೆಗೆ 2,543 ಎಕರೆ ಮಾತ್ರ ಉಳಿಕೆ 73,000 ಎಕರೆ ಭೂಮಿಯನ್ನು ಈಗ ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಬೊಮ್ಮಾಯಿ ಅವರ ಸರ್ಕಾರ 2 ಹಂತಗಳಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳಲು ತೀರ್ಮಾನಿಸಿತ್ತು. ಆದರೆ ನಮ್ಮ ಸರ್ಕಾರ ಒಂದೇ ಬಾರಿಗೆ ಭೂಸ್ವಾಧೀನ ಮಾಡಲು ಉದ್ದೇಶಿಸಿದೆ. 2 ಹಂತದ ಬದಲಿಗೆ ಒಂದೇ ಹಂತದಲ್ಲಿ ಈ ಯೋಜನೆಯನ್ನು ಜಾರಿ ಮಾಡುತ್ತೇವೆ. ಸಾಧ್ಯವಾದಷ್ಟು ಗೌಡ್ರ ಮೈಕ್ ಹಾಕೋರಿ ಮಾಡಿ ಮುಗಿಸುತ್ತೇವೆ. ಒಪ್ಪಿಗೆಯ ಮೇಲೆ ಸರ್ ಭೂಮಿಯನ್ನು ರೈತರಿಂದ ಮಾತಾಡ್ತಾ ಇದ್ದಾರೆ, ಕೇಳಿ ಪಾಯಿಂಟ್ ಹೇಳ್ತಾ ಇದ್ದಾರೆ. ನಾವು ನಮ್ಮ ಕೆಲಸವನ್ನು ಮಾಡುತ್ತೇವೆ ಅಂದರೆ ಮುಖ್ಯಮಂತ್ರಿಗಳು ರಾಜಕಾರಣ ಮಾಡುವುದಲ್ಲ. 6,460 ಉತ್ತರಾಖಂಡ ಮನೆಗೆ ಹೋಗ್ತೀರಿ, ನಮಗೆ ಗೊತ್ತೈತಿ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಟೀಕೆ ಆರೋಪ. ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆ. ರಾಜ್ಯಸಭೆಯಲ್ಲಿ ನಿನ್ನೆ ಸಂವಿಧಾನದ ಚರ್ಚೆಯ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಷಣದ ವಿರುದ್ಧ ಪ್ರತಿಪಕ್ಷಗಳ ಸಂಸದರು ಪ್ರತಿಭಟನೆ ನಡೆಸಿದ್ದಾರೆ. ಯೂನಿಯನ್ ಎಚ್ಎಂಎ ತಮ್ಮ ಭಾಷಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಾರೆ ಎಂದು ಸಂಸದರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ವಾದ್ರಾ, ವರ್ಷಾ ಗಾಯಕ್ವಾಡ್, ಕುಮಾರಿ ಸಿಂಗ್, ಆರ್ಜೆಡಿ ಸಂಸದ ಮನೋಜ್ ಸಿನ್ಹಾ ಸೇರಿದಂತೆ ಸಂಸದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಫೀಕ್ ಮುಲ್ಲಾ, ಸನಾ ಸುದ್ದಿ ವಾಹಿನಿ, ನವದೆಹಲಿ. ಎಲ್ಲ ಸುಳ್ಳು ಹೇಳಿ ಹೋಗ್ತಾರ್ರಿ. ಮಾನ್ಯ ಅಧ್ಯಕ್ಷರೇ,